ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಮನೆಗೆ ಅತಿಥಿಗಳು ಆಗಮಿಸುತ್ತಾರೆ, ಖರ್ಚು ವೆಚ್ಚಗಳು ಉಂಟಾಗುತ್ತವೆ. ದೂರದಿಂದ ಶುಭ ಸುದ್ದಿಗಳಿವೆ, ವ್ಯವಹಾರವು ಅಭಿವೃದ್ಧಿ ಹೊಂದುತ್ತದೆ, ನಿಮ್ಮ ಕೆಲಸದಲ್ಲಿ ತೃಪ್ತಿಯನ್ನು ಕಾಣುತ್ತೀರಿ, ಹೂಡಿಕೆಗಳು ಶುಭಕರವಾಗಿರುತ್ತವೆ. ವೃಷಭ ರಾಶಿ. ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ, ವಿರೋಧ ಎದುರಾಗಬಹುದು, ವಿವಾದಗಳು ತೊಂದರೆಯನ್ನ ಉಂಟು ಮಾಡುತ್ತವೆ, ಆದ್ದರಿಂದ ಅವುಗಳನ್ನು ತಪ್ಪಿಸಿ. ಹಳೆಯ ಅನಾರೋಗ್ಯ ಮತ್ತೆ ತಲೆದೂರಬಹುದು, ನಿಮ್ಮ ಕುಟುಂಬದ ಬಗ್ಗೆ ನೀವು ಚಿಂತಿತರಾಗಿರುತ್ತೀರಿ, ಆತುರ ಪಡುವುದನ್ನ ತಪ್ಪಿಸಿ. ಮಿಥುನ ರಾಶಿ. ಶತ್ರುಗಳು ಸಕ್ರಿಯವಾಗಿರುತ್ತಾರೆ, ದೈಹಿಕ ತೊಂದರೆ ಸಾಧ್ಯ, ಇತರರ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವುದನ್ನು ತಪ್ಪಿಸಿಕೊಳ್ಳಿ. ವ್ಯಾಪಾರ ಪ್ರವಾಸಗಳು ಯಶಸ್ಸು ಕಾಣುತ್ತವೆ, ಅನಿರೀಕ್ಷಿತ ಲಾಭಗಳು ಸಂಭವಿಸಬಹುದು. ಕರ್ಕಾಟಕ ರಾಶಿ. ವ್ಯವಹಾರವು ಲಾಭದಾಯಕವಾಗಿರುತ್ತದೆ, ಹೂಡಿಕೆಗಳು ಅಪೇಕ್ಷಿತ ಲಾಭವನ್ನು ನೀಡುತ್ತವೆ, ಪರೀಕ್ಷೆಗಳು ಮತ್ತು ಸಂದರ್ಶನಗಳಲ್ಲಿ ಯಶಸ್ಸು ಕಂಡುಬರುವ ಸಾಧ್ಯತೆ ಇದೆ, ಅದೃಷ್ಟವು ನಿಮ್ಮ ಕಡೆ ಇರುತ್ತದೆ, ನೀವು ಸಂತೋಷವಾಗಿರಿ. ಸಿಂಹ ರಾಶಿ. ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು, ಕಠಿಣ ಪದಗಳನ್ನು ಬಳಸುವುದನ್ನು ತಪ್ಪಿಸಿ, ವಿಷಯಗಳು ಉಲ್ಬಣಗೊಳ್ಳಬಹುದು, ಕುಟುಂಬದ ಸದಸ್ಯರ ಆರೋಗ್ಯದ ಕಡೆಗೆ ಚಿಂತಿತರಾಗಿರುತ್ತೀರಿ, ಒತ್ತಡ ಇರುತ್ತದೆ. ಕನ್ಯಾ ರಾಶಿ. ಹಳೆಯ ಅನಾರೋಗ್ಯಗಳು ಮತ್ತೆ ತಲೆದೂರಬಹುದು, ಹಣಕಾಸಿನ ವ್ಯವಹಾರಗಳಲ್ಲಿ ಜಾಗರೂಕರಾಗಿರಿ, ಯಾರ ಪ್ರಭಾವಕ್ಕೂ ಒಳಗಾಗಬೇಡಿ, ಪ್ರಮುಖ ನಿರ್ಧಾರಗಳನ್ನ ಚಿಂತನಶೀಲವಾಗಿ ತೆಗೆದುಕೊಳ್ಳಿ, ಏಕೆಂದರೆ ನೀವು ಪ್ರಯೋಜನಕಾರಿಯಾಗಿ ಅವು ಪರಿಣಮಿಸುತ್ತವೆ. ತುಲಾ ರಾಶಿ. ಆರ್ಥಿಕ ನಷ್ಟ ಆಗುವ ಸಾಧ್ಯತೆ ಇದೆ, ಆದ್ದರಿಂದ ಜಾಗರೂಕರಾಗಿರಿ, ಯಾರೊಬ್ಬರ ವರ್ತನೆಯು ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತರಬಹುದು, ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ, ಸಂಘರ್ಷವನ್ನ ತಪ್ಪಿಸಿಕೊಳ್ಳಿ. ವೃಶ್ಚಿಕ ರಾಶಿ. ಶತ್ರುಗಳು ಶಾಂತವಾಗಿರುತ್ತಾರೆ, ಸಾಲ ವಸೂಲಿ ಮಾಡುವ ಪ್ರಯತ್ನಗಳು ಯಶಸ್ಸು ಕಾಣುತ್ತವೆ, ಪ್ರಯಾಣವು ಪ್ರಯೋಜನಕಾರಿಯಾಗಲಿದೆ, ವ್ಯವಹಾರವು ಬಯಸಿದಂತೆ ಪ್ರಗತಿಯಾಗುತ್ತದೆ, ಕೆಲಸದಲ್ಲಿ ಶಾಂತಿ ಇರುತ್ತದೆ. ಧನುರಾಶಿ. ಸಂಕಷ್ಟ, ಒತ್ತಡ ಮತ್ತು ಚಿಂತೆಯ ವಾತಾವರಣ ಬೆಳೆಯಬಹುದು, ಶತ್ರುಗಳು ಸೋಲುತ್ತಾರೆ, ಹಣ ಗಳಿಸುವುದು ಸುಲಭವಾಗುತ್ತದೆ, ಹೊಸ ಯೋಚನೆಗಳು ರೂಪಿಸಲಾಗುತ್ತದೆ, ಯಾವುದೇ ತಕ್ಷಣದ ಪ್ರಯೋಜನಗಳು ಇರೋದಿಲ್ಲ, ಆದರೆ ನಿಮ್ಮ ಕೆಲಸದ ನೀತಿ ಧಾರಿಸುತ್ತದೆ. ಮಕರ ರಾಶಿ. ನೀವು ಸಾಮಾಜಿಕ ಕಾರ್ಯಗಳತ್ತ ಒಲವು ತೋರುತ್ತೀರಿ, ಗೌರವ ಮತ್ತು ಮನ್ನಣೆಯನ್ನು ಪಡೆಯುತ್ತೀರಿ, ಷೇರು ಮಾರುಕಟ್ಟೆ ಮತ್ತು ಮ್ಯೂಚುವಲ್ ಫಂಡ್ಗಳ ಅಪೇಕ್ಷಿತ ಲಾಭ ನೀಡುವಂತಹ ದಿನ. ಕುಂಭರಾಶಿ. ಪೂಜೆ ಪ್ರಾರ್ಥನೆಗಳಲ್ಲಿ ಆಸಕ್ತಿ ಹೊಂದುತ್ತೀರಿ, ಸಂತ ಅಥವಾ ಋಷಿಯ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು, ನ್ಯಾಯಾಲಯ ಮತ್ತು ಕಾನೂನು ವಿಷಯಗಳು ಅನುಕೂಲಕರವಾಗಿರುತ್ತವೆ. ಇನ್ನು ಕೊನೆಯದಾಗಿ ಮೀನರಾಶಿ. ವ್ಯವಹಾರ ಲಾಭದಾಯಕವಾಗಿರುತ್ತದೆ, ಕೆಲಸದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುತ್ತದೆ, ಅಧೀನ ಅಧಿಕಾರಿಗಳಿಂದ ಬೆಂಬಲ ಸಿಗುತ್ತದೆ, ಬಾಕಿ ಇರುವ ಕೆಲಸಗಳು ಸಂಪೂರ್ಣವಾಗುತ್ತವೆ, ನಿರ್ಲಕ್ಷ್ಯ ವಹಿಸಬೇಡಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.